ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಕನ್ನಡ ವ್ಲಾಗ್ಸ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಡ್ರೈ ಪ್ರಾನ್ ಚಟ್ನಿ ಪೌಡರ್. ಇದು ಬಿಸಿ ಅನ್ನ, ದೋಸೆ, ಚಪಾತಿ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಣಗಿರೋ ಅಂಥ ಸೀಗಡಿ ಮೀನನ್ನು ತಗೊಂಡಿದ್ದೀನಿ. ಇದರಿಂದ ನಾವು ಹೆಡ್ ಮತ್ತು ಟೇಲನ್ನು ಬೇರ್ಪಡಿಸ್ಕೋಬೇಕಾಗತ್ತೆ. ಇದು ತುಂಬ ಚೆನ್ನಾಗಿ ಒಣಗಿದೆ, ಕೈಗೆ ಚುಚ್ಚುತ್ತೆ. ಸೊ ಹುಷಾರಾಗಿ ಇದ್ರದ್ದು ಹೆಡ್ ಮತ್ತು ಟೇಲನ್ನು ರಿಮೂವ್ ಮಾಡ್ಕೊಳ್ಳೋಣ. ಎಲ್ಲ ಪ್ರಾನ್ದು ಹೆಡ್ ಮತ್ತು ಟೇಲು ರಿಮೂವ್ ಮಾಡಿದ್ಮೇಲೆ ನನಗೆ ಇಷ್ಟು ಸಿಕ್ಕಿದೆ ನೋಡಿ. ನಾನು ಮೊದಲೇ ತೊಗೊಂಡಿದ್ನಲ್ಲ ಸೀಗಡಿ ಮೀನು, ಅದರ ಪ್ರಮಾಣದಲ್ಲಿ ಒಂದು 30% ಕಮ್ಮಿ ಆಗಿದೆ. ಒಣಗಿರೋ ಅಂಥ ಯಾವುದೇ ಸೀ ಫುಡ್ನ ಡೈರೆಕ್ಟಾಗಿ ಬಳಸೋಕ್ಕೆ ಆಗೋದಿಲ್ಲ, ಯಾಕಂದರೆ ಅದರಲ್ಲಿ ಮಣ್ಣು ಧೂಳು ಸೇರಿಕೊಂಡಿರುತ್ತೆ. ತಣ್ಣೀರಿಂದ ಆದರೆ ತುಂಬ ಹೊತ್ತು ನೆನೆಸಿ ತೊಳಿಬೇಕಾಗುತ್ತೆ. ಬಿಸಿ ನೀರಾದರೆ ಒಂದು 5-10 ನಿಮಿಷ ನೆನೆಸಿಟ್ರೆ ಸಾಕಾಗುತ್ತೆ. ನಾನಿಲ್ಲಿ ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಒಂದು 5-10 ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ಸಾಕು. ಹೀಗೆ ಒಂದು ಸ್ಪೂನಿಂದ ಚೆನ್ನಾಗಿ ಎಲ್ಲ ತಿರುಗಿಸಿ ಒಂದು 5-10 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಉಗುರು ಬೆಚ್ಚಗಿನ ನೀರಾದರೆ ಒಂದು 10 ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ. ನಾನು ಇಲ್ಲಿ ಹೆಚ್ಚು ಬಿಸಿ ಇರೋ ನೀರನ್ನೇ ಬಳಸಿದ್ದೀನಿ. ಸೊ ಹಾಗಾಗಿ ನಾನು ಒಂದು 5 ನಿಮಿಷ ಮಾತ್ರ ಅದನ್ನು ನೆನೆಸಿ ಸ್ವಲ್ಪ ತಣ್ಣೀರನ್ನು ಸೇರಿಸ್ಕೊಂಡು ನಿಧಾನಕ್ಕೆ ಉಜ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ಉಜ್ಜಿ ತೊಳಿಬಾರ್ದು, ಯಾಕಂದರೆ ಅದು ನೀರಲ್ಲಿ ನೆಂದಿರೋದ್ರಿಂದ ಪ್ರಾನ್ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಜೆಂಟಲಾಗೆ ವಾಶ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಆದಷ್ಟು ಜೆಂಟಲಾಗಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತೆ. ನಂತರ ಒಂದು ಅಗಲವಾದ ತಟ್ಟೆ ತಗೊಂಡು ಅದರಲ್ಲಿ ಸರಿಯಾಗಿ ಹರಡಿಕೊಂಡು ಬಿಸಿಲಲ್ಲಿಟ್ಟು ಒಣಗಿಸ್ಕೊಳ್ಳೋಣ. ತುಂಬ ಬಿಸಿಲು ಇರೋದ್ರಿಂದ 2 ಗಂಟೆ ಸಾಕು ಪ್ರಾನ್ ಎಲ್ಲ ಒಣಗೋದಕ್ಕೆ. ನಾವು ಎಲ್ಲಿವರೆಗೂ ಒಣಗಿಸ್ಕೋಬೇಕು ಅಂತಂದರೆ ಅದರಲ್ಲಿ ಒಂಚೂರು ಮಾಯಿಶ್ಚರ್ ಕಂಟೆಂಟ್ ಇರಬಾರ್ದು, ಅಲ್ಲಿವರೆಗೂ ಒಣಗಿಸ್ಕೋಬೇಕು. ನೋಡಿ ಈ ರೀತಿ. ನಾವೀಗ ಚಟ್ನಿ ಪುಡಿ ಮಾಡುವಂಥ ಸಮಯ. ನಾನಿಲ್ಲಿ ತಗೊಂಡಿದ್ದೀನಿ 1 ಬೌಲ್ ಕ್ಲೀನ್ ಆ್ಯಂಡ್ ಡ್ರೈಡ್ ಪ್ರಾನ್ಸ್, 1.5 ಕಪ್ ಹಸಿ ತೆಂಗಿನಕಾಯಿ ತುರಿ, ಉಪ್ಪು ರುಚಿಗೆ ತಕ್ಕಷ್ಟು, 7 ಗುಂಟೂರು ಒಣಮೆಣಸಿನಕಾಯಿ, ಒಂದು ಅರ್ಧ ಈರುಳ್ಳಿ, 3 ಬೆಳ್ಳುಳ್ಳಿ ಎಸಳು, ಒಂದು ಅರ್ಧ ಇಂಚು ಶುಂಠಿ, ಕರಿಬೇವು, 1 ಟೀ ಸ್ಪೂನ್ ಜೀರಿಗೆ, 3 ಕರಿಮೆಣಸು, ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು. ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿ ಮಾಡ್ಕೊಳ್ಳೋಣ. ಪ್ಯಾನ್ ಬಿಸಿ ಆಗ್ತಿದ್ದ ಹಾಗೆ ನಾವು ಎತ್ತಿಟ್ಕೊಂಡಿರೋಂಥ ಡ್ರೈ ಪ್ರಾನ್ನ ಎಲ್ಲ ಹಾಕ್ಕೊಂಡು ರೋಸ್ಟ್ ಮಾಡೋಣ. ಫ್ಲೇಮ್ ಯಾವಾಗಲೂ ಲೋ ಅಲ್ಲೇ ಇರಬೇಕು. ಒಂದು 8-10 ನಿಮಿಷದವರೆಗೂ ಹೀಗೆ ರೋಸ್ಟ್ ಮಾಡ್ಕೊಳ್ಳೋಣ. ಫಿಶ್ಶು, ಡ್ರೈ ಪ್ರಾನು ಅಂತ ನಾವು ಡೈಲಿ ತೊಗೊಂಡು ಬಂದುಬಿಟ್ಟು ಮಾಡಿಕೊಂಡು ತಿನ್ನೋದಕ್ಕಾಗೋದಿಲ್ಲ. ಈ ರೀತಿ ಚಟ್ನಿ ಪುಡಿಗಳನ್ನ ನಾವು ಮಾಡಿಟ್ಕೊಂಡ್ರೆ ನೆನೆಸ್ಕೊಂಡಾಗ ತಿನ್ನಬಹುದು. ನಾವು ಮಾಡ್ತಾ ಇರೋವಂಥ ಈ ಚಟ್ನಿ ಪುಡಿ ತುಂಬ ಪ್ರೋಟೀನ್ ಫುಲ್ಲಾಗಿರುತ್ತೆ, ಯಾಕಂದರೆ ಈ ಪ್ರಾನಲ್ಲಿ 8 ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸು, 3 ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಇದೆ. ನಾವೀಗ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಆಯಿತು ರೋಸ್ಟ್ ಮಾಡ್ತಾ. ಪ್ರಾನ್ಸ್ ಎಲ್ಲ ಚೆನ್ನಾಗಿ ಕ್ರಿಸ್ಪಾಗಿ ರೋಸ್ಟ್ ಆಗಿದೆ. ಈಸಿಯಾಗಿ 2 ಫಿಂಗರ್ಸಿಂದ ಬ್ರೇಕ್ ಆಗ್ತಿದೆ. ಸೊ ಪ್ರಾನ್ಸ್ನೆಲ್ಲ ಎತ್ತಿಟ್ಕೊಂಡು ಅದೇ ಪ್ಯಾನಿಗೆ ನಾವು ಎತ್ತಿಟ್ಕೊಂಡಿರೋ ಅಂಥ 1.5 ಕಪ್ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಅರ್ಧ ಹೆಚ್ಚಿರೋ ಈರುಳ್ಳಿ, ಶುಂಠಿನ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಫ್ಲೇಮ್ ಮಾತ್ರ ಲೋನಲ್ಲೇ ಇರಬೇಕು. ಬೇರೆ ಚಟ್ನಿ ಪುಡಿಗಳಿಗಿಂತ ಇದು ವಿಭಿನ್ನ. ಹೇಗೆ ಅಂದರೆ ಹಸಿ ತೆಂಗಿನಕಾಯಿ ತುರಿನ ಬಳಸಿದ್ದೀವಿ, ಈರುಳ್ಳಿ ಹಾಕಿದ್ದೀವಿ, ಶುಂಠಿನ ಹಾಕಿದ್ದೀವಿ. ಸೊ ಇದ್ರ ಟೇಸ್ಟು ನಾರ್ಮಲ್ ಚಟ್ನಿ ಪುಡಿಗಿಂತ ಚೆನ್ನಾಗಿರುತ್ತೆ. ನಾವು ತಾಳ್ಮೆಯಿಂದ ಈ ತೆಂಗಿನಕಾಯಿ, ಈರುಳ್ಳಿ, ಶುಂಠಿಲಿರೋ ನೀರಿನ ಅಂಶ ಮತ್ತು ಹಸಿ ವಾಸನೆ ಹೋಗೋವರೆಗೂ, ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಕಲರ್ ಈಗಾಗಲೇ ಲೈಟಾಗಿ ಚೇಂಜ್ ಆಗಿದೆ. ನಾವೀಗ 3 ಮೆಣಸು, ಸ್ವಲ್ಪ ಕರಿಬೇವಿನ ಎಲೆಗಳು, 1 ಟೀ ಸ್ಪೂನ್ನಷ್ಟು ಜೀರಿಗೆ, ಒಂದು 3 ಬೆಳ್ಳುಳ್ಳಿ ಎಸಳುಗಳನ್ನು ಸೇರಿಸ್ಕೊಂಡು ಹುರ್ಕೊಳ್ಳೋಣ. ಮಾಯಿಶ್ಚರ್ ಕಂಟೆಂಟ್ ಆಲ್ಮೋಸ್ಟ್ ಹೋಗಿದೆ. ನಾನೀಗ ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಇನ್ನೂ ಒಂದು 5 ನಿಮಿಷದವರೆಗೆ ರೋಸ್ಟ್ ಮಾಡ್ಕೊಳ್ತೀನಿ. ಹುರಿದಿದ್ದೆಲ್ಲ ಆಯಿತು. ಆಲ್ಮೋಸ್ಟ್ 15-20 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ. ಎಲ್ಲನೂ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಪ್ಯಾನಿಗೆ
ತಗೊಂಡಿರೋ ಅಂಥ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಎಲ್ಲನೂ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡೋಣ. ಈ ರೀತಿ ಡಾರ್ಕ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ, ಮಾಯಿಶ್ಚರ್ ಕಂಟೆಂಟ್ ಹೋಗೋವರೆಗೂ, ಎಲ್ಲ ಕ್ರಿಸ್ಪ್ ಆಗೋವರೆಗೂ ಹುರ್ಕೊಳ್ಳಿ. ಫ್ಲೇಮ್ ಜಾಸ್ತಿ ಇಟ್ಟು ಯಾವುದೇ ಕಾರಣಕ್ಕೂ ಸೀದ್ಸ್ಕೊಳ್ಳೋಕೆ ಹೋಗಬೇಡಿ. ತಣ್ಣಗಾಗಿದೆ. ಈಗ ಇದಕ್ಕೆ ಡ್ರೈ ಪ್ರಾನ್ಸ್ನ ಸೇರಿಸೋಣ. ಹುರಿದಿಟ್ಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನ ಈಗ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ತರಿತರಿಯಾಗಿ ಪುಡಿನ ಮಾಡ್ಕೊಳ್ಳಿ. ಇಲ್ಲಿ ನಾವು ತುಂಬ ಸಮಯದವರೆಗೂ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹುರಿದಿದ್ದೀವಿ. ಸೊ ಹಾಗಾಗಿ ಇದು ಕೆಡೋದಿಲ್ಲ. ಆಲ್ಮೋಸ್ಟ್ ಒಂದು ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಡ್ದಲೇ ಯೂಸ್ ಮಾಡ್ಬೋದು. ಪ್ರಾನ್ಸ್ನ ಹುರಿಬೇಕಾದಾಗ ಮಾತ್ರ ಸ್ಮೆಲ್ ಬರುತ್ತೆ, ಬಟ್ ಚಟ್ನಿ ಪುಡಿ ಮಾಡಿದ ಮೇಲೆ ಸ್ವಲ್ಪನೂ ನೀಸ್ ವಾಸನೆ ಇರೋದಿಲ್ಲ. ತಿಂದವ್ರು ಕೇಳ್ತಾರೆ ಇದು ಪ್ರಾನ್ಸ್ ಚಟ್ನಿ ಪುಡಿನಾ ಅಂತ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ ಯು.